ಓಂ ಶಾಂತಿ. ಮುರಳಿಯ ದಿನಾಂಕ 19/1/2022. मीठे बच्चे, कार्य व्यवहार करते बुद्धि योग एक बाप से लगा रहे. यही है सच्ची यात्रा. इस यात्रा में कभी भी थकना नहीं. ಮಧುರ ಮಕ್ಕಳೇ, ಕಾರ್ಯ ವ್ಯವಹಾರ ಮಾಡುವಾಗಲೂ ಬುದ್ಧಿಯೋಗ ಒಬ್ಬನ ಜೊತೆಗೆ ಇರಲಿ. ಇದು ನಿಜವಾದ ಯಾತ್ರೆಯಾಗಿದೆ. ಈ ಯಾತ್ರೆಯಲ್ಲಿ ಎಂದೂ ಸುಸ್ತಾಗಬಾರದು. प्रश्न: ब्राह्मण जीवन में उन्नति के लिए किस बात का बल चाहिए? ಬ್ರಾಹ್ಮಣ ಜೀವನದಲ್ಲಿ ಉನ್ನತಿಗಾಗಿ ಯಾವ ವಿಷಯದ ಬಲ ಬೇಕು? उत्तर: अनेक आत्माओं की आशीर्वाद का बल ही उन्नति का साधन है. जितना अनेकों का कल्याण करेंगे, जो ज्ञान रत्न बाप से मिले हैं उनका दान करेंगे, उतना अनेक आत्माओं की आशीर्वाद मिलेगी. ಅನೇಕ ಆತ್ಮರಿಂದ ಸಿಗುವ ಆಶೀರ್ವಾದವೇ ನಮ್ಮ ಉನ್ನತಿಯ ಸಾಧನ ಆಗಿದೆ. ಎಷ್ಟೆಷ್ಟೋ ಅನೇಕರ ಕಲ್ಯಾಣ ಮಾಡ್ತೇವೆಯೋ, ಜ್ಞಾನರತ್ನಗಳನ್ನು ದಾನ ಮಾಡ್ತೀವೆಯೋ, ಅಷ್ಟೇ ಅನೇಕ ಆತ್ಮರ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗ್ತದೆ. ಬಾಬಾ ಬಚ್ಚೋं को राय देते, बच्चे पैसा है तो सेंटर खोलते जाओ, हॉस्पिटल कम यूनिवर्सिटी खोलो, उसमें जिसका भी कल्याण होगा उसकी आशीर्वाद मिल जाएगी. ಬಾಬಾ ಮಕ್ಕಳಿಗೆ ಸಲಹೆ ಕೊಡ್ತಾರೆ, ಮಕ್ಕಳೇ, ಹಣ ಇದ್ದರೆ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರಿ. ಆಸ್ಪತ್ರೆ ಮತ್ತು ಈ ವಿಶ್ವವಿದ್ಯಾಲಯವನ್ನು ತೆರಿತಾ ಹೋಗ್ರಿ. ಇದರಿಂದ ಅನೇಕರ ಕಲ್ಯಾಣ ಆಗುವುದು. ಈ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯದಿಂದ ಯಾರ ಕಲ್ಯಾಣ ಆಗುವುದೋ ಅವರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುವುದು. ಹೀಗೆ ಅನೇಕ ಆತ್ಮರ ಆಶೀರ್ವಾದದ ಬಲವೇ ನಿಮ್ಮ ಉನ್ನತಿಗೆ ಸಾಧನ ಆಗಿದೆ. ಗೀತ್: ರಾತ ಕೆ ರಾಹಿ ಥಕ ಮತ ಜಾನ. ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ. ಓಂ ಶಾಂತಿ. गीत का अर्थ तो बच्चों को आपे ही बुद्धि में आना चाहिए. अभी हम सब है रूहानी राही. भगवान बाप के पास आत्माओं को जाना है. ऐसे नहीं कहेंगे कि जीवा आत्माओं को जाना है. जीवा आत्माओं को शरीर छोड़कर वापस जाना है. ಈ ಹಾಡಿನ ಅರ್ಥ ಮಕ್ಕಳಿಗೆ ಮೊದಲೇ ಗೊತ್ತಾಗಿ ಬಿಡ್ತದೆ. ಈಗ ನಾವೆಲ್ಲ ಮಕ್ಕಳು ಆತ್ಮಿಕ ಪ್ರಯಾಣಿಕರು. ಭಗವಂತನ ಹತ್ತಿರ ಹೋಗಬೇಕಾಗಿದೆ. ನಾವು ಆತ್ಮರು ಮಾತ್ರ ಹೋಗ್ತೇವೆ ವಿನಃ ನಾವು ಜೀವ ಸಹಿತವಾಗಿ ಹೋಗೋದಿಲ್ಲ. बाप के पास आत्माओं को जाना है. ऐसे नहीं कहेंगे कि जीवा आत्माओं को जाना है. जीवा आत्माओं को शरीर छोड़कर वापस जाना है. ಭಗವಂತ ತಂದೆಯ ಹತ್ತಿರ ನಾವು ಹೋಗಬೇಕಾಗಿದೆ. ಆದರೆ ಜೀವದ ಸಹಿತವಾಗಿ ನಾವು ಹೋಗೋದಿಲ್ಲ. ಜೀವ ಅಂದರೆ ದೇಹವನ್ನು ಇಲ್ಲಿಗೆ ಬಿಟ್ಟು ವಾಪಸ್ ಹೋಗಬೇಕಾಗಿದೆ. ಮನುಷ್ಯ ಮರ್ತೆ ಹೇ, ಕಹತೆ ಹೇ ಫಲಾನಾ ವೈಕುಂಠವಾಸಿ ಹುआ.
परंतु तुम जानते हो अच्छे व बुरे संस्कारों अनुसार पुनर्जन्म लेना पड़ता है। बुरे संस्कारों के कारण तुम्हारे सिर पर पापों का बोझ चढ़ा हुआ है, चाहे इस जन्म का व जन्म जन्मांतर का चढ़ा हुआ है। ಮನುಷ್ಯರು ದೇಹ ಬಿಟ್ಟಾಗ ಹೇಳ್ತಾರೆ ವೈಕುಂಠವಾಸಿ ಆದರು ಅಂತ. ಆದರೆ ನಿಮಗೆ ತಿಳಿದಿದೆ ಅವರು ಮಾಡಿದ ಕರ್ಮದ ಆಧಾರದಿಂದ ಕೆಟ್ಟ ಸಂಸ್ಕಾರಗಳು ಅಥವಾ ಒಳ್ಳೆಯ ಸಂಸ್ಕಾರಗಳ ಆಧಾರದಿಂದ ಹೋದವರು ಮತ್ತೆ ಪುನರ್ಜನ್ಮವನ್ನು ಪಡ್ಕೊಳ್ತಾರೆ. ಈಗ ನಿಮ್ಮ ತಲೆಯ ಮೇಲೆ ಕೇವಲ ಒಂದು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರದ ಪಾಪ ಏರಿದೆ. ವಹ ಅಬ್ ತುಮಕೋ ಯೋಗ ಬಲ ಸೆ ಭಸ್ಮ ಕರ್ನಾ ಹೈ. ಆ ಪಾಪದ ಭಾರವನ್ನು ಯೋಗ ಬಲದಿಂದ ನೀವು ಭಸ್ಮ ಮಾಡಬೇಕಾಗಿದೆ. बाप को याद करना, इसको ही योग अग्नि कहा जाता है. कामचिता पर बैठ आत्मा पापात्मा बनती है और इस योग अग्नि से फिर चढ़े हुए पाप भस्म होते हैं. ಜನ್ಮ ಜನ್ಮಾಂತರದ ಪಾಪದ ಭಾರವನ್ನು ಯೋಗ ಬಲದಿಂದ ಸುಟ್ಟಾಕಬೇಕು. ತಂದೆಯನ್ನು ನೆನಪು ಮಾಡುವುದೇ ಯೋಗ ಅಗ್ನಿ ಆಗಿದೆ. ಕಾಮಚಿತೆಯ ಮೇಲೆ ಕುಳಿತು ಪಾಪಾತ್ಮ ಆಗಿದ್ರೆ ಈಗ ಯೋಗ ಅಗ್ನಿಯಿಂದ ಏರಿದ ಪಾಪ ಸುಟ್ಟಾಕಬೇಕು. ಯೋಗ ಅಗ್ನಿಯಿಂದ ಮಾತ್ರ ಪಾಪಗಳು ಭಸ್ಮ ಆಗ್ತವೆ. तो ब्राह्मण बच्चे जानते हैं हम राही है. गृहस्थ व्यवहार में रहते, धंधा आदि करते, हमारा बुद्धि योग बाप के साथ है. तो जैसे कि हम यात्रा पर है. ಸಂಗಮ ಯುಗದ ನಾವೆಲ್ಲ ಬ್ರಾಹ್ಮಣ ಮಕ್ಕಳು ಪ್ರವಾಸಿಗರಾಗಿದ್ದೇವೆ. ಗೃಹಸ್ಥ ವ್ಯವಹಾರದಲ್ಲಿ ಇರುವಾಗ, ಉದ್ಯೋಗ ವ್ಯಾಪಾರ ಮಾಡುವಾಗಲೂ ಸಹ ನಮ್ಮ ಬುದ್ಧಿಯ ಯೋಗ ತಂದೆಯ ಜೊತೆಗೆ ಇರುವುದರಿಂದ ಹೇಳಲಾಗ್ತದೆ ಆ ಸಮಯದಲ್ಲೂ ಸಹ ನಾವು ಯಾತ್ರೆಯಲ್ಲಿ ಇರ್ತೇವೆ. इसमें थकना नहीं है, बहुत पुरुषार्थ चाहिए. प्राचीन भारत के योग की बहुत महिमा है. ಇದರಲ್ಲಿ ನೀವು ಯಾವತ್ತೂ ಸುಸ್ತು ಆಗಬಾರದು. ಪ್ರಾಚೀನ ಭಾರತದ ಮಹಿಮೆ, ಭಾರತದ ಯೋಗದ ಮಹಿಮೆ अपरंपार ಇದೆ. परंतु वह गीता सुनाने वाले कभी ऐसा नहीं कहते कि शिव बाबा ने योग सिखाया. गीता में दिखाया है एक अर्जुन को ही बैठ कृष्ण सुनाते. ಹೊರಗಿನ ಜನರಿಗೆ ಗೊತ್ತಿಲ್ಲ ಗೀತೆಯಲ್ಲಿ ವರ್ಣಿಸಲ್ಪಟ್ಟಂತಹ ರಾಜಯೋಗ ಪರಮಾತ್ಮ ಬಂದು ಕಲಿಸ್ತಾನೆ ಅಂತ. ಅವರ ಪ್ರಕಾರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ರಾಜಯೋಗ ಕಲಿಸ್ತಾನೆ ಅಂತ. ऐसी बात है नहीं. यह तो मनुष्य से देवता बनना है और पांडव सेना भी जरूर है. पांडवों को ही नॉलेज मिलती है, पांडव पति ही देते. ಬಾಬಾ ಹೇಳ್ತಾರೆ ಭಗವದ್ಗೀತೆಯ ಜ್ಞಾನ ಪಾಂಡವ ಪತಿ ಆಗಿರುವಂತಹ ಪರಮಾತ್ಮನೇ ನಾವೆಲ್ಲ ಪಾಂಡವರಿಗೆ ಕೊಡ್ತಾನೆ. ನಿಜವಾದ ಪಾಂಡವ ಸೇನೆ ಈ ಈಶ್ವರೀಯ ಪರಿವಾರದ ಈಶ್ವರನ ಮಕ್ಕಳ ಸೇನೆಯಾಗಿದೆ. ಮನುಷ್ಯೋಂಕೋ ಕುಚ್ ಭಿ ಪತಾ ನಹಿ. ಆದರೆ ಸತ್ಯ ಗೀತಾ ಜ್ಞಾನದ ಬಗ್ಗೆ ಆಗಲಿ, ಗೀತಾ ಜ್ಞಾನದಾತನ ಬಗ್ಗೆ ಆಗಲಿ ಮನುಷ್ಯರಿಗೆ ಏನೂ ಸಹ ಗೊತ್ತಿಲ್ಲ. अपनी अपनी मत देते रहते. गांधी गीता, टैगोर गीता, अंदर में नाम यही डालते कि कृष्ण भगवान वाच अर्जुन प्रति.
ಪ್ರತಿಯೊಬ್ಬರೂ ಭಗವದ್ಗೀತೆಯ ಬಗ್ಗೆ ತಮ್ಮದೇ ಆದಂಥ ವಿಮರ್ಶೆಯನ್ನು ಬರೆದಿದ್ದಾರೆ. ಗಾಂಧಿ ಗೀತಾ, ಟ್ಯಾಗೋರ್ ಗೀತಾ ಅಂತನೂ ಅನೇಕ ಮಹಾತ್ಮರು ತಮ್ಮದೇ ಒಂದು ದೃಷ್ಟಿಯಿಂದ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಆದರೆ ಪ್ರತಿಯೊಂದು ಭಗವದ್ಗೀತೆಯಲ್ಲೂ ಸಹ ಅದು ಯಾರೇ ಬರೆದಿರಲಿ, ಅದರಲ್ಲಿ ಕೃಷ್ಣ ಭಗವಾನ ವಾಚ ಅರ್ಜುನನ ಪ್ರತಿಯಾಗಿ ಅಂತಲೇ ಬರೆದಿದ್ದಾರೆ. ಲಡಾಯಿ ಭಿ ದಿಖಾತೆ ಹೈ ಪರಂತು ಲಡಾಯಿ ಕಿ ಬಾತ್ ಹೈ ನಹೀ, ತುಮ್ಹಾರಿ ಹೈ ಯೋಗ ಬಲ್ ಕಿ ಬಾತ್. ಭಗವದ್ಗೀತಾ ಜ್ಞಾನದಾತನ ಬಗ್ಗೆ ಬರೆಯುವಾಗ ಗೀತಾ ಬೋಧನೆ ಮಾಡಿದ್ದು ಮಹಾಭಾರತ ಯುದ್ಧದ ಸಮಯದಲ್ಲಿ ಅಂತಲೂ ಬರೆದಿದ್ದಾರೆ. ಅಲ್ಲಿ ಅವರು ಸ್ಥೂಲ ಯುದ್ಧವನ್ನು ತೋರಿಸಿದ್ದಾರೆ. ಆದರೆ ಅದು ಸ್ಥೂಲ ಯುದ್ಧದ ವಿಷಯ ಅಲ್ಲ, ಅದು ಯೋಗ ಯುದ್ಧದ ವಿಷಯ ಆಗಿದೆ. ಯೋಗದ ಮೂಲಕ ನೀವು ಮಾಯೆ ಜೊತೆಗೆ ಯುದ್ಧ ಮಾಡ್ತೀರಿ. ಬಾಹುಬಲದ ವಿಷಯ ಅದಲ್ಲ, ಬಾಹುಬಲದ ಯುದ್ಧನೂ ಅಲ್ಲ, ಅದು ಯೋಗ ಬಲದ ಯುದ್ಧ ಆಗಿದೆ. वास्तव में ज्ञान बाण की बात है और ಯೋಗ ಬಲ ಕಿ ಬಾತ್ ಹೈ. ವಾಸ್ತವಿಕವಾಗಿ ನೀವಿಲ್ಲಿ ಜ್ಞಾನ ಬಾಣಗಳಿಂದ ಮತ್ತು ಯೋಗದ ಶಕ್ತಿಯಿಂದ ಯುದ್ಧ ಮಾಡ್ತೀರಿ. गीता में तो ऐसी बात लिखी हुई नहीं है कि भगवान ने गीता सुनाकर सूर्यवंशी चंद्रवंशी राजधानी स्थापन की. ಆ ಭಗವದ್ಗೀತೆಯಲ್ಲಿ ಯಾರೂ ಈ ಥರ ಬರೆದಿಲ್ಲ. ಪರಮಾತ್ಮ ಗೀತಾಜ್ಞಾನ ಹೇಳಿ ಒಂದೇ ಸಮಯದಲ್ಲಿ ಸೂರ್ಯವಂಶ ಚಂದ್ರವಂಶದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾನೆ ಅಂತ. यह तो ज़रूर है कि गीता है आदि सनातन देवता धर्म का शास्त्र, वह ಹಿಂದೂ कह देते. ಇದಂತೂ ಎಲ್ಲರಿಗೂ ಗೊತ್ತಿದೆ. ಆದಿ ಸನಾತನ ದೇವತಾ ಧರ್ಮದ ಶಾಸ್ತ್ರ ಭಗವದ್ಗೀತೆ ಆಗಿದೆ. ಆದರೆ ಅವರು ಅದು ಹಿಂದೂ ಧರ್ಮದ ಶಾಸ್ತ್ರ ಅಂತಲೇ ಹೇಳ್ತಿದ್ದಾರೆ. अपने को देवता धर्म का कह नहीं सकते हैं क्योंकि अपवित्र है. यह जो कहते झूठी माया झूठी काया सो तो बिल्कुल ठीक है. ದೇವತೆಗಳು ದೈವಿ ಗುಣಗಳನ್ನು ಕಳ್ಕೊಂಡ ನಂತರ ತಮಗೆ ದೇವತಾ ಧರ್ಮದವರು ಅಥವಾ ದೇವತೆಗಳು ಅಂತ ಹೇಳ್ಕೊಳ್ಳೋದಿಲ್ಲ. ದೇವತೆಗಳು ದ್ವಾಪರ ಯುಗದಿಂದ ಅಪವಿತ್ರ ಆದಾಗ ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಾರೆ. ಇನ್ನೇನು ಸುಳ್ಳು ಮಾಯೆ, ಸುಳ್ಳು ದೇಹ, ಸುಳ್ಳು ಪ್ರಪಂಚ ಅಂತ ಗಾಯನ ಇದೆ, ಅದು ಸರಿಯೇ ಇದೆ. ಯಾಕೆ ಅಂದರೆ ಈ ಸಮಯದಲ್ಲಿ ಇಡೀ ಜಗತ್ತೇ ಸುಳ್ಳಿನ ಜಗತ್ತಾಗಿದೆ. ಸಚ್ಖಂಡ ಮೇ ಹೈ ಸಚ್, ಸಚ್ಖಂಡ ಸ್ಥಾಪನ್ ಕರ್ನೆ ವಾಲಾ ಸಚ್ ಬತ್ಲಾತೆ. ಸತ್ಯಖಂಡದಲ್ಲಿ ಸತ್ಯತೆ ಇತ್ತು. ಆ ಸತ್ಯಖಂಡದ ಸ್ಥಾಪನೆ ಮಾಡುವವನು ಸಹ ಸತ್ಯಂ ಶಿವಂ ಸುಂದರಂ ಆಗಿರುವಂತಹ ಪರಮಾತ್ಮ ಆಗಿರ್ತಾನೆ. ಭಾರತ ಜೋ ಪೂಜ್ಯ ಥಾ ವಹಿ ಅಬ್ ಪೂಜಾರಿ ಬನ್ ಗಯಾ ಹೈ, ಇಸ್ಲಿಯೇ ಗಾತೆ ಆಪೇ ಹಿ ಪೂಜ್ಯ ಆಪೇ ಹಿ ಪೂಜಾರಿ. ಭಾರತ ಒಂದು ಕಾಲಕ್ಕೆ ಪೂಜ್ಯ ದೇಶ ಆಗಿತ್ತು. ಭಾರತದಲ್ಲಿ ಇರುವಂಥವರೆಲ್ಲ ಪೂಜ್ಯ ದೇವತೆಗಳಾಗಿದ್ದರು. ಅದೇ ಭಾರತ ದ್ವಾಪರ ಕಲಿಯುಗದಲ್ಲಿ ಪೂಜಾರಿ ಭಾರತ ಆಗಿಬಿಡ್ತದೆ. तुम बच्चों को समझाना है कि भारत ऐसा था. चित्र तो है ना. सतयुग में भारत माला माल था. ಮಕ್ಕಳು ನೀವು ಜನರಿಗೆ ಭಾರತದ ಇತಿಹಾಸ ಹೇಳಬೇಕು, ಚಿತ್ರಗಳ ಮೂಲಕ ತಿಳಿಸಬೇಕು. ಸತ್ಯಯುಗದಲ್ಲಿ ಭಾರತ ಭರ್ಪೂರ ದೇಶ ಆಗಿತ್ತು, ಸಂಪನ್ನ ದೇಶ ಆಗಿತ್ತು.
यह बेहद की हिस्ट्री जोग्राफी कोई भी नहीं जानते. यह वर्ण भी समझाने के लिए जरूरी. ಸೃಷ್ಟಿಯ ಅಂದರೆ ಬೇಹದ್ದಿನ ಇತಿಹಾಸ ಭೂಗೋಳ ಇವತ್ತು ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಭಾರತದ ಇತಿಹಾಸದ ಜೊತೆಗೆ ವರ್ಣಗಳ ವಿಚಾರನೂ ನೀವು ಜನರಿಗೆ ತಿಳಿಸಬೇಕು. ಬ್ರಾಹ್ಮಣ ಹೇ ಊಂಚೆ ತೇ ಊಂಚೆ, ಇಸ್ಕೋ ಕಹೆಂಗೆ ನಯಾ ಊಂಚ ವರ್ಣ. ಸಂಗಮ ಯುಗದ ಬ್ರಾಹ್ಮಣರೇ ಉನ್ನತಾತಿ ಉನ್ನತ ವರ್ಣದವರಾಗಿದ್ದಾರೆ. ಇದು ಹೊಸ ವರ್ಣ ಆಗಿದೆ. जब शादी करते हैं तो भी कुल को देखते हैं ना, तो तुम्हारा कुल बहुत ऊंचा है. ಮದುವೆ ಮಾಡುವಾಗ ಮೊದಲು ಕುಲ ಗೋತ್ರ ನೋಡ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಮ ಕುಲ ಬಹಳ ಉನ್ನತವಾಗಿದೆ. ಭಲ್ ಬ್ರಾಹ್ಮಣ तो दुनिया में भी है, परंतु संगम पर ब्रह्मा की संतान ब्राह्मण ಕುಲ ಹೋತಾ ಹೇ. ಲೌಕಿಕದಲ್ಲಿ ಅನೇಕ ಜನ ಬ್ರಾಹ್ಮಣರು ಇದ್ದಾರೆ, ಆದರೆ ಕರ್ತವ್ಯಧಾರಿ ಬ್ರಾಹ್ಮಣರು ಅಂದರೆ ಸಂಗಮ ಯುಗದ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೇ ಸತ್ಯ ಸತ್ಯ ಬ್ರಾಹ್ಮಣರು ಆಗಿದ್ದೀರಿ. ಯಹ ವಹ ನಹಿ ಜಾನ್ತೆ ಹೇ, ಯಹ ನಯಿ ಬಾತ್ ಹೈ ನಾ. ಈ ವಿಚಾರ ಲೌಕಿಕ ಜನರಿಗೆ, ಲೌಕಿಕ ಬ್ರಾಹ್ಮಣರಿಗೆ ಗೊತ್ತಿಲ್ಲ. ಇದು ಹೊಸ ವಿಚಾರ ಆಗಿದೆ. ಮನುಷ್ಯ ಸಮಜ್ತೆ ಹೇ ಇನೋಂ ಕಿ ಶಾಯದ್ ಅಪ್ನಿ ನಯಿ ಗೀತಾ ಬನಿ ಹುಯಿ. ಮನುಷ್ಯರು ತಿಳ್ಕೊಂಡಿದ್ದಾರೆ, ಈ ಬ್ರಹ್ಮಕುಮಾರ್ ಕುಮಾರಿಯರು ತಮ್ಮದೇ ಆದಂಥ ಒಂದು ಹೊಸ ಗೀತೆಯನ್ನು, ಹೊಸ ಭಗವದ್ಗೀತೆಯನ್ನು ರಚನೆ ಮಾಡಿದ್ದಾರೆ ಅಂತ. ಯಹಾ ಹಮ್ ಮಹಿಮಾ ತೋ ಗೀತಾ ಕಿ ಹಿ ಕರ್ತೆ ಹೇ. ಯಾಕೆ ಅಂದರೆ ಇಲ್ಲಿ ನಾವು ನಿರಂತರ ಆ ಭಗವದ್ಗೀತೆಯ ಜ್ಞಾನನೇ ಕೇಳ್ತಾ ಇದ್ದೀವಿ, ಆ ಗೀತಾ ಜ್ಞಾನದ ವರ್ಣನೆ ಮಾಡ್ತಾ ಇದ್ದೀವಿ, ಮಹಿಮೆನೂ ಮಾಡ್ತಾ ಇದ್ದೀವಿ. ತೋ ಮನುಷ್ಯ ಸಮಜ್ತೆ ಹೇ ಯಹ ಗೀತಾ ಕೋ ಮಾನ್ತೆ ಹೇ, ತುಮ್ ಜಾನ್ತೆ ಹೋ ವಹ ಭಕ್ತಿ ಮಾರ್ಗ ಕಿ ಗೀತಾ ಹೇ. ಜನರಿಗೆ ಈಗ ಅರ್ಥ ಆಗಿದೆ, ಬ್ರಹ್ಮಕುಮಾರ್ ಕುಮಾರಿಯರು ಭಗವದ್ಗೀತೆಗೆ ಮಾನ್ಯತೆ ಕೊಡ್ತಾರೆ ಅಂತ. ಆದರೆ ನಮ್ಮ ಗೀತೆನೇ ಬೇರೆ ಆಗಿದೆ, ಅವರ ಗೀತೆನೇ ಬೇರೆ ಆಗಿದೆ. ಅವರದ್ದಾಗಿದೆ ಭಕ್ತಿ ಮಾರ್ಗದ ಗೀತೆ, ನಮ್ಮದಾಗಿದೆ ಈಶ್ವರೀಯ ಸತ್ಯ ಗೀತೆ. उनसे तुम अब डायरेक्ट सुन रहे, जिसने गीता सुनाई थी उनसे सुन रहे. ಸತ್ಯ ಸತ್ಯ ಗೀತಾ ಜ್ಞಾನವನ್ನು ಗೀತಾ ಜ್ಞಾನದಾತನಿಂದ ನೇರವಾಗಿ ನೀವು ಕೇಳ್ತಾ ಇದ್ದೀರಿ. ಬಂದರ್ ಸೇನಾ ಭಿ ಮಶಹೂರ್ ಹೈ, ಚಿತ್ರ ದಿಖಾತೆ ಹೇ ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. अब बंदर को तो यह नहीं कहेंगे. ಇನ್ನು ವಾನರ ಸೈನ್ಯನೂ ಪ್ರಸಿದ್ಧಿಯಾಗಿದೆ. ಚಿತ್ರದಲ್ಲಿ 3 ಮಂಗಗಳನ್ನು ತೋರಿಸಿದ್ದಾರೆ. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಆಡಬಾರದು ಅಂತಲೂ ಬರೆದಿರ್ತಾರೆ. ಬಾಬಾ ಹೇಳ್ತಾರೆ, ಈ ಉಪದೇಶ ಮಂಗಗಳಿಗೆ ಅಲ್ಲ, ಜರೂರ್ ಮನುಷ್ಯ ಕೆ ಲಿಯೇ ಹೋಗ. ಈ ಒಂದು ಉಪದೇಶ ಏನಿದೆ ಮಂಗಗಳ ಸಲುವಾಗಿ ಅಲ್ಲ, ಇದು ಮನುಷ್ಯರಿಗೆ ಹೇಳುವಂತಹ ಮಾತಾಗಿದೆ. ಭಲ್ ಸೂರತ್ ಮನುಷ್ಯ ಕಿ ಹೈ, ಪರಂತು सीरत बंदर की है, इसलिए ह्यूमन बंदरों को कहा जाता है, बुरा मत सुनो, कान बंद कर दो. ಇವತ್ತಿನ ಮನುಷ್ಯರು ನೋಡಲಿಕ್ಕೆ ಮನುಷ್ಯರ ರೂಪದಲ್ಲಿ ಇದ್ದಾರೆ, ಒಳಗಿರುವ ಬುದ್ಧಿ ಮಾತ್ರ ಮಂಗನ ಬುದ್ಧಿ ಆಗಿದೆ. ಆದ್ದರಿಂದ ಈ ಮಂಗರೂಪಿ ಮಾನವರಿಗೆ
ಹೇಳಲಾಗ್ತದೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ ಅಂತ. तुम बच्चे जानते हो यह है पुराना शरीर, भल सूरत मनुष्य की है परंतु सीरत बंदर की है, इसलिए ह्यूमन बंदरों को कहा जाता है, बुरा मत सुनो, कान बंद कर दो. ಇವತ್ತಿನ ಮನುಷ್ಯರ ಮುಖ ಮನುಷ್ಯರ ಥರ ಇದೆ, ಒಳಗಿರುವ ಬುದ್ಧಿ ಮಂಗನ ಬುದ್ಧಿ ಆಗಿದೆ. ಆದ್ದರಿಂದ ಈ ಮಾನವರೂಪಿ ಮಂಗಗಳಿಗೆ ಹೇಳಲಾಗ್ತದೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಆಡಬೇಡಿ ಅಂತ. ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿರಿ. तुम बच्चे जानते हो यह पुराना शरीर, इसे कुछ न कुछ होता रहता है. कोई की स्त्री मरती है तो कहते हैं पुरानी जुत्ती गई फिर नई खरीद लेंगे. शिव बाबा को तो चाहिए भी पुरानी जुत्ती. ಈ ಹಳೆ ದೇಹಕ್ಕೆ ಒಂದಿಲ್ಲ ಒಂದು ಕಾಯಿಲೆ ಬರ್ತಾನೇ ಇರ್ತದೆ, ಏನಿಲ್ಲ ಏನೋ ಆಗ್ತಾನೇ ಇರ್ತದೆ. ಒಬ್ಬರ ಪತ್ನಿ ದೇಹ ಬಿಟ್ಟರೆ ಹಳೆ ಚಪ್ಪಲಿ ಹೋಗಿದೆ, ಹೊಸ ಚಪ್ಪಲಿ ತಗೋಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ನನಗೆ ಸಿಗುವ ಚಪ್ಪಲಿಯೂ ಸಹ ಹಳೆ ಚಪ್ಪಲಿ ಆಗಿರ್ತದೆ. ಅಂದರೆ ಬ್ರಹ್ಮನ ದೇಹವೂ ಸಹ ಕೊನೆ ಜನ್ಮದ ಹಳೇ ದೇಹ ಆಗಿದೆ. ನೈ ಜುತ್ತಿ ಅರ್ಥಾತ್ ನಯಾ ಶರೀರ್, ಉಸ್ಮೇ ತೋ आना नहीं है. जो नए ते नया था वही अब पुराना हुआ है. ತಂದೆಗೆ ಹಳೆ ಚಪ್ಪಲಿ ಅಥವಾ ಹಳೆ ದೇಹನೇ ಬೇಕು, ಹೊಸ ದೇಹದಲ್ಲಿ ಬರುವಂತೇ ಇಲ್ಲ. ಬ್ರಹ್ಮ ಬಾಬಾ ಸತ್ಯಯುಗದಲ್ಲಿ ಹೊಸ ಆತ್ಮ ಹೊಸ ದೇಹಧಾರಿಯಾಗಿದ್ದರು. ಅವರೇ ಕಲಿಯುಗದ ಕೊನೆಗೆ ಆತ್ಮನೂ ಹಳೆದಾಗ್ತದೆ, ದೇಹನೂ ಹಳೆದಾಗ್ತದೆ. ಆ ಸಮಯದಲ್ಲಿ ಪರಮಾತ್ಮ ಅವರ ದೇಹದಲ್ಲಿ ಪ್ರವೇಶ ಮಾಡಿ ಬರ್ತಾರೆ. जो नंबर 1 पावन सर्वगुण संपन्न था उनको पतित बनना पड़े तब फिर पावन बने. यही नंबर 1 में है, फिर 84 जन्म भी इसने लिए. ಯಾರು ನಂಬರ್ 1 ಸ್ಥಾನದಲ್ಲಿ ಇದ್ರೋ, ಸರ್ವಗುಣ ಸಂಪನ್ನ ಆಗಿದ್ರೋ, ಅವರೇ 84 ಜನ್ಮಗಳಲ್ಲಿ ಬಂದು ಯಾವಾಗ ಪತಿತ ಆಗ್ತಾರೆ ಆಗ ನಾನು ಇವರ ದೇಹದಲ್ಲಿ ಬರ್ತೀನಿ. आपे ही पूज्य वही श्री नारायण, जब खुद पुजारी बनते हैं तो नारायण की बैठ पूजा करते. ಬ್ರಹ್ಮ ಬಾಬಾ ಒಂದು ಕಾಲಕ್ಕೆ ಅವರೇ ಪೂಜ್ಯ ನಾರಾಯಣ ಆಗಿರ್ತಾರೆ ಮತ್ತು ದ್ವಾಪರ ಕಲಿಯುಗದಲ್ಲಿ ಹಾಗೂ ಕೊನೆಯ ಜನ್ಮದಲ್ಲಿ ಅವರೇ ನಾರಾಯಣನ ಪೂಜಾರಿಯಾಗಿರ್ತಾರೆ, ಭಕ್ತ ಆಗಿರ್ತಾರೆ. ವಂಡರ್ ಹೇನಾ पिछाड़ी के जन्म में भी लक्ष्मी नारायण की पूजा करते थे. ಬ್ರಹ್ಮ ಬಾಬಾ ಕೊನೆಯ ಜನ್ಮದಲ್ಲೂ ಸಹ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಿದ್ರು. ಪರಂತು देखा लक्ष्मी दासी बन पाँव दबा रही है तो वह अच्छा नहीं लगा. ಜ್ಞಾನಕ್ಕೆ ಬರುವ ಮೊದಲು ಬ್ರಹ್ಮ ಬಾಬಾ ಲಕ್ಷ್ಮೀನಾರಾಯಣರ ಚಿತ್ರ ನೋಡಿದರು. ಅದರಲ್ಲಿ ಲಕ್ಷ್ಮಿ ದಾಸಿಯಾಗಿ ನಾರಾಯಣನ ಕಾಲುಗಳನ್ನು ಒತ್ತುವಂಥ ಚಿತ್ರ ಇತ್ತು. ಅದು ಬ್ರಹ್ಮ ಬಾಬನಿಗೆ ಇಷ್ಟ ಆಗಲಿಲ್ಲ. तो लक्ष्मी का चित्र उड़ाकर सिर्फ नारायण का रख दिया. ಬ್ರಹ್ಮ ಬಾಬಾ ವಿಚಾರ ಮಾಡಿದ್ರು, ಲಕ್ಷ್ಮೀನಾರಾಯಣರು ಸತಿಪತಿಗಳು ಅಂದ ಮೇಲೆ ಇಬ್ಬರು ಒಂದೇ ಸ್ಥಾನಮಾನದಲ್ಲಿ ಇರಬೇಕು. ಲಕ್ಷ್ಮಿ ಯಾಕೆ ನಾರಾಯಣನ ಸೇವೆ ಮಾಡಬೇಕು? ದಾಸಿಯಾಗಿ ಯಾಕೆ ನಾರಾಯಣನ ಕಾಲುಗಳನ್ನು ಒತ್ತಬೇಕು ಎಂಬ ಪ್ರಶ್ನೆ ಬ್ರಹ್ಮ ಬಾಬೋರಲ್ಲಿ ಬಂತು. ಅದಕ್ಕಾಗಿ ಬ್ರಹ್ಮ ಬಾಬಾ ಆ ಚಿತ್ರದಲ್ಲಿ ಇರುವಂತಹ ಲಕ್ಷ್ಮಿಯ ಚಿತ್ರವನ್ನೇ ಹಾರಿಸಿಬಿಟ್ರು. ಕೇವಲ
ನಾರಾಯಣನ ಚಿತ್ರ ಮಾತ್ರ ಉಳಿಸ್ಕೊಂಡ್ರು. ವಹಿ ಆತ್ಮ ಫಿರ್ ಪೂಜಾರಿ ಸೆ पूज्य बनती ततत्व सिर्फ एक तो नहीं होगा. सतयुग में बच्चे पैदा होंगे तो वह भी प्रिंसेज होंगे ना. ಯಾರು ಪೂಜ್ಯ ನಾರಾಯಣ ಆಗಿದ್ರೋ ಅವರೇ ಕೊನೆ ಜನ್ಮದಲ್ಲಿ ಪೂಜಾರಿ ಭಕ್ತ ಆಗಿರ್ತಾರೆ. ಮತ್ತೆ ಪುನಃ ತತತ್ವಂ ಅಂದರೆ ನಾರಾಯಣ ಆಗ್ತಾರೆ. ಸತ್ಯಯುಗದಲ್ಲಿ ನಾರಾಯಣ ಒಬ್ಬನೇ ಇರೋದಿಲ್ಲ, ಅವನ ಮಕ್ಕಳೂ ಇರ್ತಾರೆ. ಅನೇಕ ರಾಜಕುಮಾರಿಯರೂ ಇರ್ತಾರೆ. ವಾಪಸ್ ಚಲನೆ ಕೆ ಲಿಯೆ बाप बच्चों का श्रृंगार कर रहे हैं. जानते हो कि हम स्वर्ग के मालिक बन रहे. ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕಾಗಿ ಮತ್ತು ಸತ್ಯಯುಗದ ಮಾಲೀಕರನ್ನಾಗಿ ಮಾಡೋದಕ್ಕಾಗಿ ಶಿವಬಾಬಾ ಸಂಗಮ ಯುಗದಲ್ಲಿ ಮಕ್ಕಳ ಶೃಂಗಾರ ಮಾಡ್ತಾ ಇದ್ದಾರೆ. ಅಬ್ ಸ್ಥಾಪನಾ ಹೋ ರಹಿ ಹೈ. ತುಮ್ ಜಾನ್ತೆ ಹೋ बरोबर ऐसा अटल अखंड सुख शांति का राज्य था. तुम कोई को भी यह समझा सकते हो. ಬಾಬಾ ಹೇಳ್ತಾರೆ, ಮೊದಲು ಭಾರತದಲ್ಲಿ ಇಂತಹ ಅಟಲ ಅಖಂಡ ಅವಿನಾಶಿ ಸುಖ ಶಾಂತಿಯ ರಾಜ್ಯ ಇತ್ತು. ಆ ರಾಜ್ಯ ಪುನಃ ಸ್ಥಾಪನೆ ಆಗ್ತಿದೆ ಅಂತ ನೀವು ಜನರಿಗೆ ಹೇಳಬಹುದು. कोई कहते फलाने संत के पास गए, हमको बहुत शांति मिल गई. परंतु ये तो हुई अल्पकाल क्षणभंगूर की शांति. ಶಾಶ್ವತವಾದಂಥ ಸುಖ ಶಾಂತಿ ಸಿಗುವುದು ಪರಮಾತ್ಮ ತಂದೆಯಿಂದ. ಕೆಲವರು ಹೇಳ್ತಾರೆ, ಇಂಥ ಸಂತರ ಹತ್ತಿರ ಗುರುಗಳ ಹತ್ತಿರ ಹೋಗಿ ನಮಗೆ ಶಾಂತಿ ಸಿಕ್ಕಿದೆ ಅಂತ. ಆದರೆ ಅದು ಅಲ್ಪಕಾಲದ ಕ್ಷಣಭಂಗೂರ ಶಾಂತಿ ಆಗಿರ್ತದೆ. ಕರ್ಕೆ 10-20 ಕೋ ಮಿಲೇಗಿ, ಯಹಾ ತೋ ದುನಿಯಾ ಕಾ ಸವಾಲ್ ಹೈ. ಗುರುಗಳ ಹತ್ತಿರ ಹೋಗುವುದರಲ್ಲಿ 20-30 ಜನರಿಗೆ ಶಾಂತಿ ಸಿಕ್ಕಿರಬಹುದು. ಆದರೆ ಇಲ್ಲಿ ಇಡೀ ಜಗತ್ತಿನ ಪ್ರಶ್ನೆ ಇದೆ. ಇಡೀ ಜಗತ್ತಿಗೆ ಶಾಂತಿ ಬೇಕಾಗಿದೆ. ಸಚ್ಚಿ ಶಾಂತಿ ತೋ ಸತ್ಯಯುಗ ಮೇ ಹೋಗಿ. जो सयाने बच्चे हैं वह कल्प पहले मुवाफिक अपना पुरुषार्थ कर रहे. ನಿಜವಾದ ಶಾಂತಿ, ಜೀವನದಲ್ಲಿ ಶಾಂತಿ ಸತ್ಯಯುಗದಲ್ಲಿ ಮಾತ್ರ ದೊರೀತದೆ. ಯಾರು ಚತುರ ಮಕ್ಕಳಾಗಿರ್ತಾರೆ ಅವರು ಕಲ್ಪದ ಹಿಂದಿನಂತೆ ತಮ್ಮ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಕೈ ನೈ ಗೋಪಿಕಾओं को घर बैठे एक बार ज्ञान मिलता है तो खुशी का पारा चढ़ जाता है. ಹೊಸ ಮಾತೆಯರಿಗೆ ಒಮ್ಮೊಮ್ಮೆ ಜ್ಞಾನ ಕೇಳಿದ ಕೂಡಲೇ ಖುಷಿಯ ನಶೆ ಏರಿಬಿಡ್ತದೆ. ಕಲ್ ಏಕ ಯುಗಲ್ बाबा के पास आया. बाबा ने समझाया, बच्चे तुम बाप से बेहद का वर्षा नहीं लेंगे. आधा कल्प नरक में गोते खाकर दुखी हुए. अब एक जन्म विष छोड़ नहीं सकते. स्वर्ग का मालिक बनने के लिए क्या पवित्र नहीं बनेंगे. बोला है तो डिफ़िकल्ट. ನೆನ್ನೆ ಬಾಬೋರ ಹತ್ರ ಸತಿಪತಿ ಇಬ್ಬರು ಬಂದಿದ್ದರು. ಅವರಿಗೆ ಬಾಬಾ ಕೇಳಿದರು, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಬೇಕು ಅಂದರೆ ಒಂದು ಜನ್ಮಕ್ಕಾಗಿ ನೀವು ವಿಕಾರದ ವಿಷ ಬಿಡೋದಕ್ಕೆ ಆಗಲ್ವಾ? ನಾನು ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತಿದ್ದೀನಿ ಅಂದಮೇಲೆ ಯಾಕೆ ನೀವು ಪವಿತ್ರ ಆಗಬಾರದು? ಅರ್ಧ ಕಲ್ಪದಿಂದ ನರ್ಕದಲ್ಲಿನೇ ದುಃಖದಲ್ಲಿನೇ ಮುಳುಗ್ತಾ ಬಂದಿದ್ದೀರಿ. ಒಂದು ಜನ್ಮ ನೀವು ವಿಷವನ್ನು ಬಿಟ್ಟು ಈ ಅಮೃತ ಯಾಕೆ ಕುಡಿಬಾರ್ದು ಅಂತ ಬಾಬಾ ಕೇಳಿದಾಗ ಅವ್ರು ಹೇಳಿದ್ರಂತೆ,
ಹೈ ತೋ ಡಿಫಿಕಲ್ಟ್, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು. ಬಾಬಾನೇ ಕಹಾ, कामचिता पर बैठने के लिए जिस्मानी ब्राह्मण ने तुम्हारा हथियाला बांधा, अब तुम ज्ञानचिता पर बैठ ಸ್ವರ್ಗ ಕೆ ಮಹಾರಾಜ ಮಹಾರಾಣಿ ಬನೋ. ಮತ್ತೆ ಬಾಬಾ ಹೇಳಿದ್ರಂತೆ, ನೋಡಿ, ಕಾಮಚಿತೆಯ ಮೇಲೆ ಕೂಡುವಾಗ ಲೌಕಿಕದ ಬ್ರಾಹ್ಮಣರು ನಿಮಗೆ ಕಂಕಣ ಕಟ್ಟಿದರು. ಈಗ ಜ್ಞಾನಚಿತೆಯ ಮೇಲೆ ಕುಳಿತು ನೀವು ಸ್ವರ್ಗದ ಮಹಾರಾಜ ಮಹಾರಾಣಿ ಆಗಿರಿ ಅಂತ. ಆಗ ಮತ್ತೆ ಅವ್ರು ಕೇಳಿದ್ರಂತೆ, ಕ್ಯಾ ಆಪಕೋ ಹಮ್ಕೋ ಸಹಾಯತಾ ಮಿಲೇಗಿ, ಆಪ್ಕೋ ಸಹಾಯತಾ ದೇನಿ ಪಡೇಗಿ. ಅವ್ರು ಹೇಳಿದ್ರಂತೆ, ಹಾಗಾದರೆ ಬಾಬಾ ನೀವು ನಮಗೆ ಸಹಾಯ ಮಾಡ್ತೀರಾ? ಬಾಬಾನೇ ಕಹಾ, ಶಿವ ಬಾಬಾ ಕೋ ಯಾದ್ ಕರ್ತೆ रहेंगे तो ಜರೂರ್ ಸಹಾಯತಾ ಮಿಲೇಗಿ. ಬಾಬಾ ಹೇಳಿದ್ರಂತೆ, ನೋಡಿ, ನೀವು ಶಿವಬಾಬವ್ರನ್ನ ನೆನಪು ಮಾಡ್ತಾ ಇದ್ದರೆ ಅವಶ್ಯವಾಗಿ ನಿಮಗೆ ತಂದೆಯಿಂದ ಸಹಕಾರ ಸಹಯೋಗ ಸಿಕ್ಕೇ ಸಿಗುತ್ತದೆ. ಬೋಲಾ, ಹಾಂ ಯಾದ್ ಕरूँगा. झट बाप से हथियाला बांधा अंगूठी भी पहने. ಆಗ ಅವ್ರು ಹೇಳಿದ್ರಂತೆ, ಆಗಲಿ ಬಾಬಾ, ನಾವು ನಿಮ್ಮನ್ನು ನೆನಪು ಮಾಡ್ತೀವಿ ಅಂತ. ತಕ್ಷಣ ಬಾಬಾ ಅವರಿಗೆ ಪವಿತ್ರತೆಯ ಕಂಕಣ ಕಟ್ಟಿದರು ಮತ್ತು ಪವಿತ್ರತೆಯ ಜ್ಞಾಪಕಾರ್ಥವಾಗಿ ಪವಿತ್ರತೆಯ ಕುರುಹಾಗಿ ಉಂಗ್ರನೂ ತೊಡಿಸಿದರು. ಯಹ ಬಾಪ್ ದಾದಾ ಹೇನಾ, बेहद का बाप कहते बच्चे तुम पवित्र नहीं बनोगे तो स्वर्ग में नहीं चल सकोगे. ಬಾಪ್ ದಾದಾ ಇಬ್ಬರೂ ಇದ್ದಾರಲ್ವಾ, ತಂದೆ ತಾಯಿಯ ರೂಪದಲ್ಲಿ ಬಂದಂಥ ಮಕ್ಕಳಿಗೆ ಪಾಲನೆ ಮಾಡ್ತಾರೆ, ಕಂಕಣ ಕಟ್ತಾರೆ ಮತ್ತು ಅಲಂಕಾರನೂ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಈ ಜನ್ಮದಲ್ಲಿ ನೀವು ಪವಿತ್ರ ಆಗದೆ ಹೋದರೆ ಸ್ವರ್ಗದಲ್ಲಿ ನೀವು ಬರೋದಿಲ್ಲ. ಯಹ ಅಂತಿಮ ಜನ್ಮ ಪವಿತ್ರ नहीं बनने से तुम राजाई खो बैठेंगे. इतना थोड़ा समय भी तुम पवित्र नहीं बन सकते हो. ಕೊನೆ ಜನ್ಮದಲ್ಲಿ ನೀವು ಪವಿತ್ರ ಆಗಿ ಇರಲಿಲ್ಲ ಅಂದರೆ ಸಿಗುವ ರಾಜ್ಯ ಭಾಗ್ಯವನ್ನು ನೀವು ಕಳ್ಕೋತೀರಿ. ಈ ಕೊನೆ ಜನ್ಮದ ಕೊನೆ ಸಮಯದಲ್ಲಿ ಪವಿತ್ರ ಆಗಿ ಇರಲಿಕ್ಕೆ ಆಗಲ್ವಾ? ತುಮ್ಹಾರಾ ಬಾಬಾ ಜ್ಞಾನ ಯೋಗ ಸೆ ಶೃಂಗಾರ ಕರ್ ರಹೆ. ಬಾಬಾ ನಿಮಗೆ ಜ್ಞಾನ ಯೋಗದಿಂದ ಶೃಂಗಾರ ಮಾಡ್ತಾ ಇದ್ದಾರೆ. ಈ ಶೃಂಗಾರದಿಂದ ತುಮ್ ಐಸೆ ಲಕ್ಷ್ಮೀ ನಾರಾಯಣ್ ಬನ್ ಜಾತೆ ಹೋ. ನೀವು ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಆಗಿಬಿಡ್ತೀರಿ. ಅಗರ್ ಬಾಪ್ ಕಾ ನಹೀ ಮಾನಾ तो समझेंगे इन जैसा महामूर्ख दुनिया में कोई नहीं है. एक होते हैं हद के मूर्ख, दूसरे होते हैं बेहद के मूर्ख. ತಂದೆಯ ಮಾತನ್ನು ಈಗ ಕೇಳದೆ ಹೋದರೆ ಅವರಂಥ ಮಹಾಮೂರ್ಖ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಬಹುದು. ಒಂದು ರೀತಿಯ ಮೂರ್ಖರು ಲೌಕಿಕದ ಮೂರ್ಖರು, ಇನ್ನೊಂದು ಪ್ರಕಾರದ ಮೂರ್ಖರು ಅಂದರೆ ಬೇಹದ್ದಿನ ಮೂರ್ಖರು. ಯಾರು ತಿಳಿದು ಬಾಬನ ಕೈ ಬಿಟ್ಟು ಹೋಗ್ತಾರೆ, ಆಸ್ತಿಯನ್ನು, ತಂದೆ ಕೊಡುವ ಆಸ್ತಿಯನ್ನು ಪಡ್ಕೊಳ್ಳೋದಿಲ್ಲ, ಆಸ್ತಿಯಿಂದ ವಂಚಿತರಾಗ್ತಾರೆ, ಅವರೇ ಬೇಹದ್ದಿನ ಮೂರ್ಖರು. ಯಹಾ ಪರ್ ಐಸೆ ನಹೀ ಬೈಠ್ ಸಕ್ತೆ ಜೋ ವಾಯುಮಂಡಲ್ ಕೋ ಖರಾಬ್ ಕರೆ. ಯಾರು ತಮ್ಮ ಸಂಕಲ್ಪಗಳ ಮೂಲಕ ಇಲ್ಲಿಯ ವಾತಾವರಣವನ್ನು ಹಾಳು ಮಾಡ್ತಾರೆ, ಅಂಥವರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಂಥವರು ಇಲ್ಲಿ ಕೂಡಬಾರದು. ಹಂಸ ಮಂಡಲಿ ಮೇ ಮಲೇಚ್ಛ ಬೈಠ್ ನ ಸಕೆ. ಈ ಹಂಸಗಳ ಸಭೆಯಲ್ಲಿ ಮಲಿನರು, ಕೊಕ್ಕರೆಗಳು ಯಾರೂ ಸಹ ಕೂಡಬಾರದು. ಬಾಪ್ तुम्हारा श्रृंगार कर लक्ष्मी नारायण बनाते, माया फिर कंगाल
ವರ್ತ್ ನಾಟ್ ಎ ಪೆನ್ನಿ ಬನಾ ದೇತಿ. ಬಾಬಾ ನಿಮ್ಮ ಶೃಂಗಾರ ಮಾಡಿ ನಿಮಗೆ ಲಕ್ಷ್ಮೀನಾರಾಯಣರ ಸಮಾನ ಮಾಡ್ತಾರೆ. ಮಾಯೆ ನಿಮ್ಮನ್ನು ಸಂಪೂರ್ಣ ಕಂಗಾಲು ಮಾಡಿಬಿಡುತ್ತೆ, ಕೌಡೆ ಸಮಾನ ಮಾಡಿಬಿಡ್ತದೆ. ಕೋಯಿ ಕೆ ಪಾಸ್ 50 करोड़ है तो भी वर्थ नॉट ए पेनी है, क्योंकि यह सब तो भस्म होना है, साथ में तो सच्ची कमाई ही चलेगी. ಒಬ್ಬರ ಹತ್ತಿರ 50 ಕೋಟಿ ಇರಬಹುದು, ಆದರೆ ಅದು ಎಲ್ಲವೂ ಸಹ ಭಸ್ಮ ಆಗಲಿದೆ. ಆದ್ದರಿಂದ ಆ 50 ಕೋಟಿಯೂ ಸಹ ಕೌಡೆ ಸಮಾನ ಅಂತ ಬಾಬಾ ಹೇಳ್ತಾರೆ. ನೀವೇನು ಸಂಪಾದನೆ ಮಾಡ್ತಾ ಇದ್ದೀರಿ ಅದು ನಿಜವಾದ ಸಂಪಾದನೆ, ಅದು ನಿಮ್ಮ ಜೊತೆಗೆ ಬರ್ತದೆ. ಬಾಬಾ ರಾಯ್ ದೇತೆ बच्चे सेंटर खोलते जाओ, मनुष्यों का बैठ श्रृंगार करो, परंतु यूनिवर्सिटी कम हॉस्पिटल खोलने वाला भी अच्छा हो, जो किसको समझा सके या दूसरे को खोल कर दे तो वह बैठ समझावे. ಬಾಬಾ ಸಲಹೆ ಕೊಡ್ತಾರೆ, ಹಣ ಇದ್ದವರು ಇಂತಹ ಸೇವಾ ಕೇಂದ್ರಗಳನ್ನು, ಅಂದರೆ ವಿಶ್ವವಿದ್ಯಾಲಯ ಕಮ್ ಆಸ್ಪತ್ರೆಯನ್ನು ತೆರಿತಾ ಹೋಗ್ರಿ. ಅಲ್ಲಿ ಬರುವಂಥವರ ಶೃಂಗಾರ ಮಾಡಿರಿ, ಜ್ಞಾನ ತಿಳಿಸ್ರಿ. ನಿಮಗೆ ತಿಳಿಸಲು ಬರದೇ ಹೋದರೆ ಬೇರೆಯವರನ್ನು ಕರೆಸಿ ಆದರೂ ಅಲ್ಲಿ ಜ್ಞಾನ ಹೇಳುವ ವ್ಯವಸ್ಥೆ ಮಾಡಿರಿ. तो उनकी आशीर्वाद से भी भरपूर हो जाएंगे. बल तो मिलता है ना, 21 जन्म के लिए फ़ायदा है. ऐसा कोई होगा जो बाप की श्रीमत पर न चले. ಬಾಬಾ ಹೇಳ್ತಾರೆ, ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಮುರಳಿ ಕೇಳುವ, ಪುರುಷಾರ್ಥ ಮಾಡುವ ವ್ಯವಸ್ಥೆ ನೀವು ಅನೇಕರಿಗೆ ಮಾಡಿಕೊಟ್ಟರೆ ಅನೇಕರ ಆಶೀರ್ವಾದ ನಿಮಗೆ ಸಿಗುವುದು. ಆ ಆಶೀರ್ವಾದದ ಬಲದಿಂದ 21 ಜನ್ಮ ನಿಮಗೆ ಲಾಭನೇ ಲಾಭ ಆಗುವುದು. ಆದ್ದರಿಂದ ಕದಂ ಕದಂ ಪರ್ ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಚಾಹಿಯೇ. ಹೆಜ್ಜೆ ಹೆಜ್ಜೆಗೂ ತಂದೆಯ ಶ್ರೀಮತದಂತೆ ನಡಿರಿ, ತಂದೆಯ ಆದೇಶಗಳನ್ನು ಪಾಲನೆ ಮಾಡಿರಿ. विघ्न तो पड़ेंगे, कितने सितम होते सहन करने पड़ते, इसमें निर्भय होना होता है. ವಿಘ್ನಗಳಂತೂ ಕೊನೆಯವರೆಗೂ ಬಂದೇ ಬರ್ತವೆ. ಮಾತೆಯರಿಗೆ ಎಷ್ಟೊಂದು ವಿರೋಧ ಮಾಡ್ತಾರೆ, ಅಪವಾದಗಳನ್ನು ಹೊರಿಸ್ತಾರೆ. ಆದರೆ ನೀವು ಮಕ್ಕಳು ನಿರ್ಭಯ ಆಗಿ ಇರಬೇಕು. ಬಾಪ್ ಕಿ ಮಹಿಮಾ ಹೇ निर्भय निर्वैर, हमारा कोई से वैर नहीं. ಬಾಬಾ ಹೇಳ್ತಾರೆ, ಪರಮಾತ್ಮನ ಮಹಿಮೆಯಲ್ಲಿ ಬರ್ತದೆ ನಿರ್ಭಯ ನಿರ್ವೈರ್ ಅಂತ. ಅಂದರೆ ಅವನಿಗೆ ಯಾರ ಮೇಲೇನೂ ದ್ವೇಷ ಇಲ್ಲ, ಯಾರ ಜೊತೆಗೂ ವೈರತ್ವ ಇಲ್ಲ. ಅವನು ನಿರ್ಭಯ ನಿರಾಕಾರ ಅಂತ ಮಹಿಮೆ ಇದೆ. ಹಾಗೆ ನೀವು ಮಕ್ಕಳು ಸಹ ತಂದೆಯ ಸಮಾನ ನಿರ್ಭಯ ನಿರ್ವೈರ ಆಗಬೇಕು. बाप श्रृंगार कराते हैं तो उनकी सर्विस स्वीकार करनी चाहिए. बाबा क्यों नहीं हम आपकी श्रीमत पर चलेंगे, हमारा तो इसमें बहुत कल्याण है. हमारे पीछे बच्चों आदि का भी कल्याण है. ಬಾಬಾ ಬಂದು ಮಕ್ಕಳ ಸೇವೆ ಮಾಡ್ತಾ ಇದ್ದಾರೆ, ಶೃಂಗಾರ ಮಾಡ್ತಾ ಇದ್ದಾರಂದರೆ ನಾವು ಯಾಕೆ ಆ ಸೇವೆಯನ್ನು ಸ್ವೀಕಾರ ಮಾಡಬಾರ್ದು, ಯಾಕೆ ಶೃಂಗಾರ ಮಾಡಿಸ್ಕೋಬಾರ್ದು? ಇದರಿಂದ ನಮ್ಮ ಕಲ್ಯಾಣನೂ ಆಗ್ತದೆ, ನಮ್ಮ ನಂತರ ನಮ್ಮ ಮಕ್ಕಳ ಕಲ್ಯಾಣನೂ ಆಗ್ತದೆ. हरे को सच्ची यात्रा पर चलने का रास्ता बताना चाहिए. नहीं मानते हैं तो समझो हमारे कुल का नहीं. ಬರುವಂಥವ್ರಿಗೆ ಈ ಸತ್ಯ ಯಾತ್ರೆಯ
ಮಾರ್ಗ ನೀವು ತೋರಿಸಬೇಕು, ಜ್ಞಾನ ತಿಳಿಸಬೇಕು. ಯಾರು ಕೇಳೋದಿಲ್ಲ ಅವರು ನಮ್ಮ ಕುಲದವರು ಅಲ್ಲ ಅಂತ ತಿಳ್ಕೊಬೇಕು. मेहनत करनी पड़ती, कहाँ से हमारे कुल का निकल पड़े, फिर भल प्रजा लायक भी बने. ಸ್ವಲ್ಪ ಪರಿಶ್ರಮ ಅಂತೂ ನೀವು ಮಾಡಲೇಬೇಕಾಗ್ತದೆ. ಬಂದಾಗ ಅವರಿಗೆ ಜ್ಞಾನ ಹೇಳುವುದು ನಿಮ್ಮ ಕರ್ತವ್ಯ. ಅಲ್ಪ ಸ್ವಲ್ಪ ಕೇಳಿದ್ರೂ ಅವರು ಪ್ರಜಾಲಾಯಕ ಆಗಿ ಸತ್ಯಯುಗ ಅಥವಾ ಸ್ವರ್ಗದಲ್ಲಿ ಬಂದ್ಬಿಡ್ತಾರೆ. प्रजा भी तो बनानी है ना, मनुष्य से देवता बनाना यह कार्य बाप के सिवाय कोई कर नहीं सकता. ನೀವು ರಾಜ ಆಗಬೇಕಾದ್ರೆ ಪ್ರಜೆಗಳನ್ನು ನೀವು ತಯಾರು ಮಾಡಬೇಕು. ಒಬ್ಬರನ್ನು ದೇವತಾ ಮಾಡುವಂಥ ಕೆಲಸ ಪರಮಾತ್ಮನ ಕೆಲಸ ಆಗಿದೆ. ಆ ಕೆಲಸವನ್ನು ಅವನು ನಿಮಗೆ ಕಲಿಸಿದ್ದಾನೆ. ಈಗ ನೀವು ಮಕ್ಕಳು ಸಹ ಅದೇ ರೀತಿಯ ಸೇವೆಯನ್ನು ಮಾಡಬೇಕು. ತುಮ್ ಬ್ರಾಹ್ಮಣ ಹೋ ಊಂಚತೆ ಊಂಚ್, ವಹ ಹೇ ನೀಚತೆ ನೀಚ್, ತುಮ್ ಹಂಸ ವಹ ಬಗುಲೆ, ತೋ ಜರೂರ್ ಝಗಡಾ ಹೋಗಾ. ನೀವು ಸಂಗಮ ಯುಗದ ಬ್ರಾಹ್ಮಣರು ಉನ್ನತಾತಿ ಉನ್ನತ ಆಗಿದ್ದೀರಿ. ಉಳಿದವರು ಕನಿಷ್ಠ ಸ್ಥಿತಿಯಲ್ಲಿ ಇದ್ದಾರೆ. ನೀವು ಹಂಸಗಳು, ಅವರು ಕೊಕ್ಕರೆಗಳು. ಅಂದ ಮೇಲೆ ಘರ್ಷಣೆಯಂತೂ ಆಗೇ ಆಗ್ತದೆ, ಜಗಳ ನಡೀತದೆ. ಮಾಯಾ ರಾವಣ ने सबको बर्बाद कर दिया है, बाप आकर आबाद करते. ಮಾಯೆ ಎಲ್ಲರನ್ನೂ ಹಾಳು ಮಾಡಿದೆ. ಬಾಬಾ ಬಂದು ಎಲ್ಲರನ್ನೂ ಭರ್ಪೂರ್ ಮಾಡ್ತಾರೆ. ಲಡಾಯಿ ಕೆ ಬಾದ್ ಭಾರತ್ ಮಾಲಾ ಮಾಲ್ बनता है. उनको मालूम नहीं कि इस महाभारी लड़ाई के बाद ಭಾರತ್ ಸ್ವರ್ಗ बनता है. ಜನರಿಗೆ ಗೊತ್ತಿಲ್ಲ ಮಹಾಭಾರತ ಯುದ್ಧದ ನಂತರ ಭಾರತ ಸಂಪನ್ನ ಆಗಲಿದೆ, ಸ್ವರ್ಗ ಆಗಲಿದೆ ಅಂತ. भाषण भी रिफाइन करना चाहिए. बच्चों को इसलिए अच्छा पुरुषार्थ करना चाहिए. ಮಕ್ಕಳು ನೀವು ಜ್ಞಾನ ಹೇಳುವುದಕ್ಕಾಗಿ ಒಳ್ಳೆ ಪುರುಷಾರ್ಥ ಮಾಡಬೇಕು, ಒಳ್ಳೆ ರೀತಿಯಿಂದ ಭಾಷಣ ಮಾಡಬೇಕು. ಶಂಖ ಧ್ವನಿ ಕರ್ನಿ, ನಹಿ ತೋ ಕಹೆಂಗೆ ಇನ್ಕೆ ಪಾಸ್ ಶಂಖ ನಹಿ. ಕಮಲ್ ಫೂಲ್ ಹೇ, ಚಕ್ರ ಭೀ ಹೇ, ಕಮಲ್ ಫೂಲ್ ಸಮಾನ ಹೇ, ಪರಂತು ಶಂಖ ನಹಿ. ಬಾಬಾ ಹೇಳ್ತಾರೆ, ಜ್ಞಾನ ಹೇಳುವ ಸೇವೆ ನೀವು ಮಾಡದಿದ್ದರೆ ಆಗ ನಿಮ್ಮ ಹತ್ರ ಶಂಖು ಇಲ್ಲ ಅಂತ ಹೇಳಬೇಕಾಗ. ಭಲೆ ನಿಮ್ಮ ಹತ್ರ ಕಮಲದ ಹೂ ಇದೆ ಅಂದರೆ ನೀವು ಪವಿತ್ರ ಆಗಿರ್ತೀರಿ. ಸ್ವದರ್ಶನ ಚಕ್ರನೂ ಇದೆ, ಬುದ್ಧಿಯಲ್ಲಿ ಜ್ಞಾನ ಇದೆ, ತ್ರಿಕಾಲ ಜ್ಞಾನ ಇದೆ. ಆದರೆ ಸೇವೆ ಮಾಡುವ ಶಕ್ತಿ ಇಲ್ಲ ಅಂದರೆ ನಿಮ್ಮ ಹತ್ತಿರ ಶಂಖು ಇಲ್ಲ ಅಂತ ಅರ್ಥ ಆಗ್ತದೆ. ಬಾಬಾ ಕಹತೆ ಜ್ಞಾನಿ ತೋ ಆತ್ಮ ಮುझे प्रिय है. ಗೋಪಿಯಾ ಭೀ ಮುರಳಿ ಪರ್ ಮಸ್ತ್ ಹೋತಿ ಥಿ. ಬಾಬಾ ಹೇಳ್ತಾರೆ, ಜ್ಞಾನದ ಮೂಲಕ ಸೇವೆ ಮಾಡುವಂಥ, ಜ್ಞಾನ ಹೇಳುವಂತಹ ಜ್ಞಾನಿ ಮಕ್ಕಳು ನನಗೆ ಅತ್ಯಂತ ಪ್ರಿಯ ಆಗಿರ್ತಾರೆ. ಗೋಪಿಯರ ಗಾಯನದಲ್ಲೂ ಸಹ ಬರ್ತದೆ, ಗೋಪಿಯರು ಕೃಷ್ಣನ ಮುರಳಿಯ ನಾದಕ್ಕೆ ಮೈ ಮರೆತು ಓಡೋಡಿ ಬರ್ತಿದ್ರು ಅಂತ. ಸೊ ಮುರಳಿ ನುಡಿಸುವಂತಹ, ಜ್ಞಾನ ಹೇಳುವಂತಹ ಸೇವೆಯಲ್ಲಿ ನೀವು ಮುಂದಾಗಬೇಕು. ಕೃಷ್ಣನೇ ಮುರಳಿ ನಹಿ ಸುನಾಯಿ, ವಹ ಕೃಷ್ಣ ತೋ ಅಬ್ ಅಂತಿಮ್ ಜನ್ಮ ಮೇ ಹೈ. इसकी नॉलेज तुमको मिली, तुम जानते हो यह है पुरानी दुनिया, इनको फारकती देनी. ಕೃಷ್ಣನ ಚರಿತ್ರೆಯಲ್ಲಿ ಮುರಳಿಯ ಬಗ್ಗೆ ಯಾವ ವರ್ಣನೆ ಇದೆಯೋ ಆ ಮುರಳಿಯನ್ನು ಸತ್ಯಯುಗದ ಶ್ರೀಕೃಷ್ಣ ನುಡಿಸಲಿಲ್ಲ. ನಿರಾಕಾರ ಪರಮಾತ್ಮ ನುಡಿಸ್ತಾನೆ ಮತ್ತು ನೀವು ಮಕ್ಕಳು ನುಡಿಸ್ತೀರಿ. ಈ ಹಳೆ ಪ್ರಪಂಚಕ್ಕೆ ಈಗ ನೀವು ಡೈವೋರ್ಸ್ ಕೊಡಬೇಕು. ನೈ ದುನಿಯಾ ಕೆ ಮಾಲಿಕ್ ಬನ್ ರಹೆ ಹೋ
तो विनाश से पहले पुरानी दुनिया को फारकती देनी है. फारकती नहीं देंगे तो नई दुनिया से ಯೋಗ भी नहीं लगेगा. ವಿನಾಶ ಆಗುವ ಮೊದಲೇ ಈ ಹಳೆ ಪ್ರಪಂಚಕ್ಕೆ ನೀವು ಡೈವೋರ್ಸ್ ಕೊಡಬೇಕು. ಡೈವೋರ್ಸ್ ಕೊಡದಿದ್ದರೆ ಹೊಸ ಪ್ರಪಂಚದ ಕಡೆಗೆ ನಿಮ್ಮ ಬುದ್ಧಿಯ ಯೋಗ ಹೋಗೋದಿಲ್ಲ. रावणपुरी में 63 जन्म दुख भोगते, अब इसको फारकती दे दो. देह सहित जो कुछ भी है इन सभी को फारकती दो, फिर तुम अकेली आत्मा बन मेरे पास आ जाएंगे. ರಾವಣಪುರಿಯಲ್ಲಿ 63 ಜನ್ಮಗಳಿಂದ ದುಃಖವನ್ನೇ ಭೋಗಿಸಿದ್ದೀರಿ. ಅದಕ್ಕೆ ಈಗ ಡೈವೋರ್ಸ್ ಕೊಡಿ. ದೇಹ ಸಹಿತವಾಗಿ ಈ ಹಳೆ ಪ್ರಪಂಚದಲ್ಲಿ ಏನಿದೆಯೋ ಅವರೆಲ್ಲರಿಗೂ ನೀವು ಡೈವೋರ್ಸ್ ಕೊಡಿ. ಸ್ವತಂತ್ರ ಒಂಟಿ ಆತ್ಮ ಆಗಿ ನನ್ನ ಜೊತೆಗೆ ಬರುವಿರಿ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ज्ञानी आत्मा बन शंख ध्वनि करनी है. हर एक को सच्ची यात्रा सिखलानी है. अपनी प्रजा तैयार करनी है. ಜ್ಞಾನಿ ಆತ್ಮ ಆಗಿ ಶಂಖಧ್ವನಿ ಮಾಡಬೇಕು. ಜ್ಞಾನದ ಶಂಖಧ್ವನಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಈ ಸತ್ಯ ಆತ್ಮಿಕ ಯಾತ್ರೆಯನ್ನು ಕಲಿಸಬೇಕು. ತಮ್ಮ ಪ್ರಜೆಗಳನ್ನು ತಯಾರು ಮಾಡಬೇಕು. 2. बुद्धि से पुरानी दुनिया को फारकती देना है. नई दुनिया से बुद्धि योग लगाना है. निर्भय निर्वैर बनना है. ಬುದ್ಧಿಯಿಂದ ಹಳೆ ಪ್ರಪಂಚಕ್ಕೆ ಡೈವೋರ್ಸ್ ಕೊಡಬೇಕು. ಹೊಸ ಪ್ರಪಂಚದ ಜೊತೆಗೆ ಬುದ್ಧಿಯೋಗ ಜೋಡಿಸಬೇಕು. ನಿರ್ಭಯ ಮತ್ತು ನಿರ್ವೈರ್ ಆಗಬೇಕು. वरदान. व्यक्त भाव की आकर्षण से परे अव्यक्त स्थिति का अनुभव करने वाले सर्व बंधन मुक्त भव. ವ್ಯಕ್ತ ಭಾವನೆಗಳ ಆಕರ್ಷಣೆಯಿಂದ ದೂರ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವಂತಹ सर्व बंधन मुक्त आत्मा आगिरी. प्रवृत्ति में रहते बंधन मुक्त बनने के लिए संकल्प से भी किसी संबंध में, अपनी देह में और पदार्थों में फंसना नहीं है. ಪ್ರವೃತ್ತಿಯಲ್ಲಿ ಇದ್ದು ಬಂಧನ ಮುಕ್ತ ಆಗಬೇಕಾದರೆ ಸಂಕಲ್ಪದಿಂದನೂ ಯಾವುದೇ ಸಂಬಂಧ, ದೇಹ, ದೇಹಧಾರಿಗಳು ಮತ್ತು ದೇಹದ ಪದಾರ್ಥಗಳ ಆಕರ್ಷಣೆಯಲ್ಲಿ ಸಿಲುಕಬಾರದು. संकल्प में भी कोई बंधन आकर्षित न करे, क्योंकि संकल्प में आएगा तो संकल्प के बाद कर्म में भी आ जाएगा. इसलिए व्यक्त भाव में आते भी व्यक्त भाव की आकर्षण में नहीं आना. तब ही न्यारी और प्यारी अव्यक्त स्थिति का अनुभव कर सकेंगे. ಸಂಕಲ್ಪದಲ್ಲಿ ಬಂಧನ ಬಂತು ಅಂದರೆ ಆ ಬಂಧನ ನಿಮ್ಮನ್ನು ಆಕರ್ಷಣೆ ಮಾಡ್ತದೆ. ಆಗ ನೀವು ಕರ್ಮದಲ್ಲಿ ಬರ್ತೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವ್ಯಕ್ತ ಭಾವನೆಗಳು ವ್ಯಕ್ತ ಪ್ರಪಂಚದ ಆಕರ್ಷಣೆಯಿಂದ ನ್ಯಾರ ಮತ್ತು ಪ್ಯಾರ ಆಗಿರಿ.
ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿರಿ. ಎಷ್ಟೆಷ್ಟು ವ್ಯಕ್ತಲೋಕದಿಂದ ನ್ಯಾರಾಪ್ಯಾರ ಆಗ್ತೀರಿ, ಅಷ್ಟೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತೀರಿ. ಸ್ಲೋಗನ್. बाप के सहारे का अनुभव करना है तो हद के किनारों का सहारा छोड़ दो. ತಂದೆಯ ಆಸರೆಯ ಅನುಭವ ಮಾಡಬೇಕಾದರೆ ಲೌಕಿಕದ ಆಧಾರಗಳನ್ನು ಬಿಟ್ಬಿಡಿ. ಲೌಕಿಕ ಆಧಾರಗಳ ಆಸರೆಯನ್ನು ಏನು ಹಿಡ್ಕೊಂಡಿದ್ದೀರಿ ಆ ಆಸರೆಗಳನ್ನು ಬಿಟ್ಬಿಡಿ. लवलीन स्थिति का अनुभव करो. परमात्मा प्यार में सदा लवलीन खोए हुए रहो तो चेहरे की झलक और फलक अनुभूति की किरणें इतनी शक्तिशाली होगी जो कोई भी समस्या समीप आना तो दूर लेकिन आंख उठाकर भी नहीं देख सकती. किसी भी प्रकार की मेहनत ಅನುಭವ नहीं ಹೋಗಿ. ಪರಮಾತ್ಮ ಪ್ರೇಮದಲ್ಲಿ ಎಷ್ಟು ಮುಳುಗಿರಬೇಕೆಂದರೆ ಆ ಒಂದು ಪ್ರೀತಿ ನಿಮ್ಮ ಮುಖಚರ್ಯೆಯಿಂದ, ಆ ಪ್ರೀತಿಯ ಬೆಳಕು, ಉತ್ಸಾಹ, ನಶೆ ನಿಮ್ಮ ಚೆಹರೆಯಿಂದ ಪ್ರತ್ಯಕ್ಷ ಆಗಬೇಕು. ನೋಡುವಂಥವ್ರಿಗೆ ಆ ಅನುಭವದ ಶಕ್ತಿಶಾಲಿ ಕಿರಣಗಳಿಂದ ಆ ಪ್ರೀತಿಯ ಅನುಭವ ಆಗಬೇಕು. ಆಗ ನಿಮ್ಮ ಹತ್ತಿರ ಯಾವ ಸಮಸ್ಯೆಯೂ ಬರೋದಿಲ್ಲ. ಸಮಸ್ಯೆ ನಿಮ್ಮನ್ನು ಕಣ್ಣೆತ್ತಿನೂ ನೋಡೋದಿಲ್ಲ. ನಿಮಗೆ ಯಾವುದೇ ಪ್ರಕಾರದ ಪರಿಶ್ರಮದ ಅಥವಾ ಕಷ್ಟದ ಅನುಭವ ಆಗೋದಿಲ್ಲ ಅಂತ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಚ್ಚಾ. ಓಂ ಶಾಂತಿ.